ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಅಲಂಕಾರ ದಶಾವತಾರ ರಂಗೋಲಿ ಬಿಡಿಸೀನಿ. ಶನಿವಾರ ವಿಶೇಷ ರಂಗೋಲಿ ಇದು. ಪದ್ಮ ರಂಗೋಲಿ ಹಾಕಿ ದಶಾವತಾರ ರಂಗೋಲಿ ಬಿಡಿಸೀನಿ. ತುಂಬ ಸಿಂಪಲಾಗಿ ಅಲಂಕಾರ ಹಾಕಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಹಾಕ್ಕೋಬೋದು. ಈಗ ರಂಗೋಲಿ ಅಲಂಕಾರ ನೋಡ್ರಿ. ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ, ಜಲದಲ್ಲಿ ಮತ್ಸ್ಯಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸಯ್ಯ. ನಮ್ಮ ನೆನೆಪರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸೋ, ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸೋ, ಭಯವಾದಲ್ಲಿ ನರಸಿಂಹನಾಗಿ ರಕ್ಷಿಸಯ್ಯ ನಮ್ಮನ್ನೇ. ಅಶ್ವಗಳಲ್ಲಿ ನಲನಾಗಿ ರಕ್ಷಿಸು, ಆ ಯೋಗಿಗಳಿಗೆ ದತ್ತಾತ್ರೇಯನಾಗಿ ಕರ್ಮ ಬಂಧನಗಳ ಕಳೆದು ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮೆಸೇಜ್ ಮಾಡ್ತಾ ಇರಿ. ಇವೆಲ್ಲ ರಂಗೋಲಿ ಚಾತುರ್ಮಾಸ ರಂಗೋಲಿಯಲ್ಲಿ ಹಾಕ್ಯಬಹುದಾ ಅಂತ ಹೇಳಿ. ಯಾಕೆ ಸಂಶಯ? ಅಲಂಕಾರ ಏನು ತಪ್ಪಿಲ್ಲಲ್ಲ. ಸಂಕಲ್ಪ ಹಿಡಿದು ರಂಗೋಲಿ ನಿಯಮ ಇದ್ದವು ಮಾತ್ರ ಅದೇ ಪ್ರಕಾರ ಬಿಡಿಸಿಕಬೇಕು. ಬೇರೆ ಮಣ್ಣಿ ಮೇಲೆ ಇವೆಲ್ಲ ರಂಗೋಲಿ ಅಲಂಕಾರ ಬಿಡಿಸ್ಕೋಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮ್ಮೆಲ್ಲರಿಗೆ ಇಷ್ಟ ಅನಿಸಿದ್ರೇ ರಂಗೋಲಿನ ಫಾಲೋ ಆಗ್ರಿ. ತಪ್ಪಲಾರ್ದೆ ಹೀಗೆ ರಂಗೋಲಿಗಳು ಅಲಂಕಾರ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ ಪ್ರಕಾರ ಹಾಕಿರಿ. ನಾನು ಹಾಕೋ ರಂಗೋಲಿಗಳು ಅಲಂಕಾರ ನಿಮ್ಮೆಲ್ಲರಿಗೆ ತೋರಿಸ್ತಾ ಇದ್ದೀನಿ. ರಂಗೋಲಿ ಅಲಂಕಾರ ಎಷ್ಟು ಹಾಕಿದ್ರೇನು ಕಡಿಮೆನೇ ಅಲ್ಲ. ದೇವರು ಅಲಂಕಾರ ಪ್ರಿಯ ಅಲ್ಲ. ಇದು ಒಂದು ನಮ್ಮ ಕೈಲಿಂದ ಸೇವಾ ಅಂತ ಹೇಳಿ ನಂಬಿ ನನಗೆ ಇಷ್ಟವಾದ ರಂಗೋಲಿ ಎಲ್ಲ ಈ ಪ್ರಕಾರ ಅಲಂಕಾರ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೀನಿ. ಈ ಪ್ರಕಾರ ರಂಗೋಲಿ ಅಲಂಕಾರ ಮಾಡಿ ನಮ್ಮ ಕೈಯಿಂದ ದೇವರಿಗೆ ಇದು ಒಂದು ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಂದುಕೊಂಡು ಈ ರಂಗೋಲಿ ಅಲಂಕಾರಗಳೆಲ್ಲ ಮಾಡ್ಕೋಬೇಕು. ನಿಮ್ಮ ಇಷ್ಟ ಪ್ರಕಾರ ನಿಮ್ಗೆ ಇಷ್ಟ ಆದ್ರೇ ರಂಗೋಲಿಗಳನ್ನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಅಲಂಕಾರ ನೋಡ್ರಿ, ಈಸಿಯಾಗಿ ತೋರಿಸಿಕೊಡ್ತಾ ಇದ್ದೀನಿ. ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗ್ರಿ. ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸೋ, ಅಪರಾಹ್ನ ಕಾಲದಲ್ಲಿ ಮಧುಸೂದನನಾಗಿ, ಸಾಯಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ಮಾಧವನಾಗಿ, ನಿಶಿಕಾಲದಲ್ಲಿ ಪದ್ಮನಾಭ ನಮ್ಮ ರಕ್ಷಿಸೋ, ಅರ್ಧರಾತ್ರಿಯಲ್ಲಿ ಹೃಷಿಕೇಶನಾಗಿ, ಅಪರಾತ್ರಿಯಲ್ಲಿ ಶ್ರೀವತ್ಸಮೂರುತಿಯಾಗಿ, ಉಷಃಕಾಲದಲ್ಲಿ ಜನಾರ್ದನ ನಮ್ಮ ನೀವು ನಮ್ಮನ್ನೀವು. ಸರ್ವಕಾಲವ ಸಂಧಿಸಿ ಹರಿಚಕ್ರವೇ ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ ಬೇಗ ಸುಡುವೈರಿಗಳ ಸೈನ್ಯವನ್ನು, ವಿಷ್ಣು ವಾಯು ಒಡಗೂಡಿ ತೃಣವ ಸುಡುವಂತೆ ವಿಷ್ಣು ಶಂಖವೇ ನಿಮ್ಮ ಧನಿ ದುರಿದು ಯದುರಾಕ್ಷಸರ ಎಡೆಗೂಡಿ ಭಯವ ಬಿಡಿಸಿ ಲಯವು ಮಾಡಿ ವಿಭೂತಿ ಗಂಧರ್ವರ ಪುಷ್ಟಾಂಡ ಓಡಿಸಿ ನಮ್ಮ ಸಲಹಬೇಕೆಂದು ಪ್ರಾರ್ಥನೆಯೂ ಮಾಡಿದೆ. ಶತಚಂದ್ರ ಪ್ರಭೆಯಂತೆ ಹೊಳೆಯುವ ಹಲಗೆಯು ನಮ್ಮ ಅತಿ ಪ್ರೇಮದಿಂದ ವೈರಿಗಳ ಕಣ್ಣಿಗೆ ಕಾಣಬಾರದಂತೆ ಮಾಡಿ ತೋರುವ ನಿಮ್ಮ ತೇಜವನೆಂಬೆನು. ಸಾಮವೇದಕ್ಕೆ ಅಭಿಮಾನಿಯಾದ ಗರುಡವನು ಏರಿ ವಿಷ್ಣು ಮುಕ್ತಾಭರಣ ಕೌಸ್ತುಭಾಭರಣ ರತ್ನಗಳಿಂದ ಅವತಾರ ಮೂರುತಿಗಳಿಂದ ಶ್ರೀಹರಿ ಎದ್ದು ನಮ್ಮ ರಕ್ಷಿಸಲಿ. ಸರ್ವ ದುರಿತಗಳೆಲ್ಲ ಅಂಜಿ ಓಡುತ್ತಿಹವು. ಈ ಪರಿಯಿಂದ ವಿಶ್ವವ್ಯಾಪಕನಾಗಿ ಒಳಹೊರಗೆ ವ್ಯಾಪಕನಾಗಿ ರಕ್ಷಿಸಿದ ನಮ್ಮ ಶ್ರೀಮದ್ ಆನಂದ ತೀರ್ಥ ಗುರುವಂತರ್ಯಾಮಿ, ಆನಂದ ತೀರ್ಥ ಗುರುವಂತರ್ಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.
ಸರ್ವ ವಿಷಯಗಳಲ್ಲಿ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಸರ್ವ ವಿಷಯಗಳಲ್ಲಿ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಜಲದಲ್ಲಿ ಮತ್ಸ್ಯಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸಯ್ಯ. ನಮ್ಮ ನೆನೆಪರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸೋ. ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸೋ. ಭಯವಾದಲ್ಲಿ ನರಸಿಂಹನಾಗಿ ರಕ್ಷಿಸಯ್ಯ ನಮ್ಮನ್ನೇ. ಅಶ್ವಗಳಲ್ಲಿ ನಲನಾಗಿ ರಕ್ಷಿಸು. ಆ ಯೋಗಿಗಳಿಗೆ ದತ್ತಾತ್ರೇಯನಾಗಿ ಕರ್ಮಬಂಧನಗಳ ಕಳೆದು ರಕ್ಷಿಸಯ್ಯ. ನಮ್ಮ ಕಪಿಲ ಮೂರ್ತಿಯಾಗಿ ಕಾಮ ವಿಷಯಗಳಲ್ಲಿ ಕುಮಾರನಾಗಿ ರಕ್ಷಿಸು. ದುರ್ಮಾರ್ಗಗಳಲ್ಲಿ ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯ. ನಮ್ಮ ವಿಶ್ವಮೂರುತಿಯಾಗಿ ನರಕಗಳಲ್ಲಿ ಕೂರ್ಮನಾಗಿ ರಕ್ಷಿಸೋ. ಆಪತ್ಕಾಲದಲ್ಲಿ ಧನ್ವಂತರಿಯಾಗಿ ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯ ನಮ್ಮ ಮಹಿದಾಸ ಮೂರುತಿಯಾಗಿ. ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸು. ಆಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯ ನಮ್ಮ ವೇದವ್ಯಾಸ ಮೂರುತಿಯಾಗಿ. ಅನಿತ್ಯ ಫಲಗಳಿಂದ ವೃಷಭನಾಗಿ ರಕ್ಷಿಸೋ. ಅನ್ಯಮತ ದೋಷ ಪರಿಹರಿಸಿ ನಮ್ಮ ಕಲಿಯುಗದ ಕಲ್ಮಶ ಕಳೆದು ರಕ್ಷಿಸಯ್ಯ ನಮ್ಮ ಕಲ್ಕಿ ಮೂರುತಿಯಾಗಿ. ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮ ರಕ್ಷಿಸೋ. ಸಂಗಮ ಕಾಲದಲ್ಲಿ ಗೋವಿಂದನಾಗಿ ಪರಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ನಾರಾಯಣನಾಗಿ. ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸೋ. ಅಪರಾಹ್ನ ಕಾಲದಲ್ಲಿ ಮಧುಸೂದನನಾಗಿ ಸಾಯಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ಮಾಧವನಾಗಿ. ನಿಶಿಕಾಲದಲ್ಲಿ ಪದ್ಮನಾಭ ನಮ್ಮ ರಕ್ಷಿಸೋ. ಅರ್ಧರಾತ್ರಿಯಲ್ಲಿ ಹೃಷಿಕೇಶನಾಗಿ ಅಪರಾತ್ರಿಯಲ್ಲಿ ಶ್ರೀವತ್ಸಮೂರುತಿಯಾಗಿ ಉಷಃಕಾಲದಲ್ಲಿ ಜನಾರ್ದನ ನಮ್ಮ ನೀವು ನಮ್ಮನ್ನೀವು. ಸರ್ವಕಾಲವ ಸಂಧಿಸಿ ಹರಿಚಕ್ರವೇ ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ ಬೇಗ ಸುಡುವೈರಿಗಳ ಸೈನ್ಯವನ್ನು. ವಿಷ್ಣು ವಾಯು ಒಡಗೂಡಿ ತೃಣವ ಸುಡುವಂತೆ ವಿಷ್ಣು ಶಂಖವೇ ನಿಮ್ಮ ಧನಿ ದುರಿದು ಯದುರಾಕ್ಷಸರ ಎಡೆಗೂಡಿ ಭಯವ ಬಿಡಿಸಿ ಲಯವು ಮಾಡಿ ವಿಭೂತಿ ಗಂಧರ್ವರ ಪುಷ್ಟಾಂಡ ಓಡಿಸಿ ನಮ್ಮ ಸಲಹಬೇಕೆಂದು ಪ್ರಾರ್ಥನೆಯೂ ಮಾಡಿದೆ. ಶತಚಂದ್ರ ಪ್ರಭೆಯಂತೆ ಹೊಳೆಯುವ ಹಲಗೆಯು ನಮ್ಮ ಅತಿ ಪ್ರೇಮದಿಂದ ವೈರಿಗಳ ಕಣ್ಣಿಗೆ ಕಾಣಬಾರದಂತೆ ಮಾಡಿ ತೋರುವ ನಿಮ್ಮ ತೇಜವನೆಂಬೆನು. ಸಾಮವೇದಕ್ಕೆ ಅಭಿಮಾನಿಯಾದ ಗರುಡವನು ಏರಿ ವಿಷ್ಣು ಮುಕ್ತಾಭರಣ ಕೌಸ್ತುಭಾಭರಣ ರತ್ನಗಳಿಂದ ಅವತಾರ ಮೂರುತಿಗಳಿಂದ ಶ್ರೀಹರಿ ಎದ್ದು ನಮ್ಮ ರಕ್ಷಿಸಲಿ. ಸರ್ವ ದುರಿತಗಳೆಲ್ಲ ಅಂಜಿ ಓಡುತ್ತಿಹವು. ಈ ಪರಿಯಿಂದ ವಿಶ್ವವ್ಯಾಪಕನಾಗಿ ಒಳಹೊರಗೆ ವ್ಯಾಪಕನಾಗಿ ರಕ್ಷಿಸಿದ ನಮ್ಮ ಶ್ರೀಮದ್ ಆನಂದ ತೀರ್ಥ ಗುರುವಂತರ್ಯಾಮಿ. ಆನಂದ ತೀರ್ಥ ಗುರುವಂತರ್ಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.
ದಶಾವತಾರ ರಂಗೋಲಿ ಅಲಂಕಾರ ಈಸಿಯಾಗಿ ತೋರಿಸಿಕೊಟ್ಟಿನಲ್ಲ, ಇದ್ರ ಜೊತೆಗೆ ಪ್ರತಿದಿನ ಸಂಕಲ್ಪ ಹಿಡಿದ ರಂಗೋಲಿ ಕೂಡ ಹಾಕ್ತಾಯಿನಿ. ಅಲಂಕಾರ ನೋಡ್ರಿ. ಪರಶುರಾಮ ಅಲಂಕಾರ ಆಗೋಣ. ಪದ್ಮ ಬರ್ತು ವಿಷ್ಣು ಅವತಾರ ಬರೋಂಗ ಶಂಖಚಕ್ರ ಅಲಂಕಾರ ಹಾಕೀನಿ. ಈಗ 24 ಕೇಶವನಾಮ ಸಂಕಲ್ಪ ಹಿಡಿದು ರಂಗೋಲಿ 24 ಕೇಶವನಾಮ 33 ಗೋಪದ್ಮ ಗೋವು ಕರುವು ಇವೆಲ್ಲ ಪ್ರತಿದಿನ ಹಾಕಿದ್ದೀನಲ್ಲ. ಪ್ರತಿದಿನ ವಿಡಿಯೋದಾಗ ಇವೆಲ್ಲ ರಂಗೋಲಿ ಹಾಕಿ ತೋರಿಸ್ತಾ ಇನಲ್ಲ, ಅದೇ ಪ್ರಕಾರ ಈಗ ರಂಗೋಲಿ ಎಲ್ಲ 24 ಕೇಶವನಾಮ 33 ಗೋಪದ್ಮ ಗೋವು ಕರುವು ಅಲಂಕಾರ. ಈಗ ಅಲಂಕಾರ ಬಿಡಿಸೋ ವಿಧಾನ ನೋಡ್ರಿ. ಸರ್ವ ವಿಷಯಗಳಲ್ಲಿ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ, ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಸರ್ವ ವಿಷಯಗಳಲ್ಲಿ ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ, ಶ್ರೀಹರಿ ನಮ್ಮ ಸ್ವಾಮಿಯಾಗಿ ರಕ್ಷಿಸೋ. ಜಲದಲ್ಲಿ ಮಚ್ಛಾವತಾರನಾಗಿ ಸ್ಥಳದಲ್ಲಿ ವಾಮನನಾಗಿ ರಕ್ಷಿಸಯ್ಯ. ನಮ್ಮ ನೆನೆಪರ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸೋ, ಮಾರ್ಗದಲ್ಲಿ ವರಾಹನಾಗಿ ರಕ್ಷಿಸೋ. ಭಯವಾದಲ್ಲಿ ನರಸಿಂಹನಾಗಿ ರಕ್ಷಿಸಯ್ಯ ನಮ್ಮನ್ನೇ. ಅಶ್ವಗಳಲ್ಲಿ ನಲನಾಗಿ ರಕ್ಷಿಸು, ಆ ಯೋಗಿಗಳಿಗೆ ದತ್ತಾತ್ರೇಯನಾಗಿ ಕರ್ಮ ಬಂಧನಗಳ ಕಳೆದು ರಕ್ಷಿಸಯ್ಯ. ನಮ್ಮ ಕಪಿಲ ಮೂರ್ತಿಯಾಗಿ ಕಾಮ ವಿಷಯಗಳಲ್ಲಿ ಕುಮಾರನಾಗಿ ರಕ್ಷಿಸು. ದುರ್ಮಾರ್ಗಗಳಲ್ಲಿ ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯ. ನಮ್ಮ ವಿಶ್ವಮೂರ್ತಿಯಾಗಿ ನರಕಗಳಲ್ಲಿ ಕೂರ್ಮನಾಗಿ ರಕ್ಷಿಸೋ. ಆಪತ್ಕಾಲದಲ್ಲಿ ಧನ್ವಂತರಿಯಾಗಿ ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯ ನಮ್ಮ ಮಹಿದಾಸ ಮೂರ್ತಿಯಾಗಿ. ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸು. ಆಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯ ನಮ್ಮ ವೇದವ್ಯಾಸ ಮೂರ್ತಿಯಾಗಿ. ಅನಿತ್ಯ ಫಲಗಳಿಂದ ವೃಷಭನಾಗಿ ರಕ್ಷಿಸೋ. ಅನ್ಯಮತ ದೋಷ ಪರಿಹರಿಸಿ ನಮ್ಮ ಕಲಿಯುಗದ ಕಲ್ಮಶ ಕಳೆದು ರಕ್ಷಿಸಯ್ಯ ನಮ್ಮ ಕಲ್ಕಿ ಮೂರ್ತಿ. ನೋಡಿರಲ್ಲ ಅಲಂಕಾರ. ದಶಾವತಾರ ರಂಗೋಲಿ 24 ಕೇಶವನಾಮ 33 ಗೋಪದ್ಮ ಗೋವು ಕರುವು ತುಳಸಿ ಬೃಂದಾವನ ಅಂಬಾರಿ ಇವೆಲ್ಲ ರಂಗೋಲಿ ಅಲಂಕಾರ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ.
ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಮಧುಸೂದನನಾಗಿ ಸಾಯಾಹ್ನ ಕಾಲದಲ್ಲಿ ರಕ್ಷಿಸಯ್ಯ ನಮ್ಮ ಮಾಧವನಾಗಿ, ನಿಶಿಕಾಲದಲ್ಲಿ ಪದ್ಮನಾಭ ನಮ್ಮ ರಕ್ಷಿಸೋ, ಅರ್ಧರಾತ್ರಿಯಲ್ಲಿ ಹೃಷಿಕೇಶನಾಗಿ, ಅಪರಾತ್ರಿಯಲ್ಲಿ ಶ್ರೀವತ್ಸಮೂರುತಿಯಾಗಿ, ಉಷಃಕಾಲದಲ್ಲಿ ಜನಾರ್ದನ ನಮ್ಮ ನೀವು ನಮ್ಮನ್ನೇ